ನಮ್ಮ ಅರ್ಜುನ್ ಮೀರಾ ಜಾತಕ ಕಣೆ. ಇವತ್ತು ನಮ್ಮನೆಗೆ ಜೋಯಿಷ್ರು ಬರ್ತಿದ್ದಾರೆ. ಅವ್ರಿಗೆ ತೋರ್ಸೋಣ ಅಂತ. ಅವ್ರು ತುಂಬಾ ಚೆನ್ನಾಗಿ ಜಾತಕ ಹೇಳ್ತಾರಂತೆ. ಹೌದಾ ಅತ್ತೆ? ಹಾಗಿದ್ರೆ ಬಿಡಿ, ಒಳ್ಳೇದಾಯ್ತು. ಆಗ್ಲೇಬೇಕು. ಪೂಜಾ, ಹಾಗಂತ ನೀನು ದೇವ್ರ ಹತ್ರ ಬೇಡ್ಕೊ. ಬೇಡ್ಕೊ. ಸರಿ ಅತ್ತೆ. ದೇವ್ರೆ, ಅವರಿಬ್ರು ಜಾತಕ ಹೊಂದಾಣಿಕೆಯಾಗಿ ಅವ್ರ ಮದ್ವೆ ನಿರ್ವಿಘ್ನವಾಗಿ ನಡೆಯೋ ಹಾಗೆ ಮಾಡಪ್ಪ. ದೇವ್ರೆ, ನಾವೆಲ್ಲರೂ ಆಸೆ ಪಡ್ತಿರೋ ಹಾಗೆ ಅರ್ಜುನ್ ಭಾವಂಗೂ ಮೀರಂಗೂ ಯಾವ ತೊಂದ್ರೆನೂ ಬರ್ದಿರೋ ಹಾಗೆ ಮದ್ವೆ ಮಾಡಿಸ್ಬಿಡಪ್ಪ. ಆ ದರಿದ್ರ ಸೇವಂತಿ ಇಲ್ಲಿಂದ ಶಾಶ್ವತವಾಗಿ ಹೊರಟೋಗೋ ಹಾಗೆ ಮಾಡಪ್ಪ. ಇನ್ಯಾವತ್ತೂ ಅವಳು ನನ್ನ ಕಣ್ ಮುಂದೆ ಬರಬಾರ್ದು. ಕರುಣಾಭರಣ ಪಾಲಿಸೋ ಗಣನಾಯಕ. ಏನಕ್ಕ ನೀವು ಕರ್ಕೆ ಮಾಲೆ ಹಿಂಗ ಕಟ್ಟೋದು? ಇಷ್ಟು ಲೂಸ್ ಲೂಸ್ ಆಗಿ ಎಲ್ಲ ಉದ್ರೋಗ್ತಾ ಇದೆ. ಅದು ಒಣಗೋಗಿದೆ. ಯಾವ ಕಾಲದ್ದೋ ಏನೋ. ತೆಗೀರಿ ಅದನ್ನ ಮೊದ್ಲು. ಬೇಡ ಬೇಡ, ನಾನೇ ತೆಗಿತೀನಿ. ಪೂಜಾ, ತೆಗಿಬೇಡ, ಅದನ್ನ ಮುಟ್ಬೇಡ. ನಿನ್ನ ನೀನು ಏನಂತ ಅನ್ಕೊಂಡಿದ್ಯಾ? ದೇವ್ರಿಗೆ ಒಂದ್ಸಲ ಅರ್ಪಿಸಿದ್ಮೇಲೆ ಅದನ್ನ ತೆಗಿತಾರಾ? ಅಲ್ಲ ಭಾವ, ಅದ್ ಚೆನ್ನಾಗಿರ್ಲಿಲ್ಲ. ನೀನ್ ಯಾರು ಅದನ್ನ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ? ನೀನ್ ಎಷ್ಟು ದಿವಸದಿಂದ ಪೂಜೆ ಮಾಡ್ತಾ ಇದ್ಯಾ? ಅಷ್ಟು ವರ್ಷದಿಂದ ಪ್ರತಿನಿತ್ಯ ಪೂಜೆ ಮಾಡ್ಕೊಂಡು ಬಂದಿರೋ ಇವಳು ಗೊತ್ತಾಗಲ್ವಾ ಯಾವ್ ಚೆನ್ನಾಗಿದೆ ಯಾವ್ ಚೆನ್ನಾಗಿಲ್ಲ ಅಂತ? ಇದನ್ನೆಲ್ಲ ನಿನ್ನಿಂದ ಇವಳು ಕಲಿಬೇಕಾ? ಹೆಸರಲ್ಲಿ ಪೂಜಾ ಅಂತಿದ್ರೆ ಸಾಲದು. ಯಾವ್ಯಾವ ಪೂಜೆಗೆ ಯಾವ್ಯಾವ ಹೂ ಬೇಕು, ಯಾವ್ಯಾವ ದೇವ್ರಿಗೆ ಯಾವ್ಯಾವ ಹೂ ಶ್ರೇಷ್ಠ ಅನ್ನೋದು ತಿಳುವಳಿಕೆನೂ ಇರಬೇಕು. ಗಣೇಶನಿಗೆ ನೀನು ಸಾವಿರಾರು ತರ ಹೂವಿಂದ ಪೂಜೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದೇ ಒಂದು ಗರ್ಕೆ, ಜಸ್ಟ್ ಒಂದು ಹುಲ್ ಕಡ್ಡಿನ ಅರ್ಪಿಸ್ಬಿಡು ಗಣೇಶನ್ಗೆ, ಲೈಫ್ ಲಾಂಗ್ ನೀನು ಒಲ್ದು ಬಿಡ್ತಾನೆ. ಅಲ್ಲ, ಇವಾಗ ಈ ಗರ್ಕೆ ಮಾಲೆ ಏನಾಗಿದೆ? ಏನು ಉದುರೋಗ್ಬಿಡುತ್ತೆ ಅಷ್ಟೇ ತಾನೆ? ಉದುರಿದ್ರೆ ಏನೂ ತಪ್ಪಿಲ್ಲ, ಅದು ದೇವ್ರಿಗೆ ತಾನೆ ಸಲ್ಲುತ್ತೆ. ನೀನ್ ಬಾಯಿ ಕಡೆ ಬಾ. ನೋಡು, ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು. ತಲೆ ಪ್ರತಿಷ್ಠೆ ಎಲ್ಲ ಮಾಡಕ್ ಹೋಗ್ಬಾರ್ದು. ಏನಮ್ಮ ನೀನು ಸುಮ್ಮನೆ ನೋಡ್ತಾ ನಿಂತಿದ್ಯಲ್ಲ? ಪೂಜೆ ಮಾಡಿ ತಪ್ಪು ಅಂತ ಅವಳಿಗೆ ಬೈಯೋದಲ್ವಾ? ಅಲ್ಲ ಸೇವಂತಿ, ನಿನ್ ಮಾತನ್ನ ಯಾವತ್ತಾದ್ರೂ ತೆಗೆದು ಹಾಕಿದಾಳ? ನೀನ್ ಹೇಳಿದ ಪ್ರತಿಯೊಂದು ಚಾಚು ತಪ್ಪದೆ ಮಾಡ್ತಾಳೆ, ನೀನ್ ಹೇಳಿದನ್ನೆಲ್ಲ ಕೇಳ್ತಾಳೆ ಅಂತ ನೀನ್ ಹಿಂಗ ಮಾಡೋದು?